ಆರೋಗ್ಯವೇ ಭಾಗ್ಯ. ಎಷ್ಟೋ ಜನ ಆರೋಗ್ಯದಲ್ಲಿ ಏರುಪೇರದಲ್ಲಿ ಕಾಡ್ತಾ ಇರುತ್ತೆ. ಎಷ್ಟೋ ಜನ ಕೇಳ್ತಿರ್ತಾರೆ ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂತ. ಆರೋಗ್ಯ ಸರಿ ಇದ್ದರೆ ತಾನೇ ನಾವು ಏನು ಬೇಕಾದರೂ ಮಾಡ್ಬೋದು. ಇವತ್ತು ಮನುಷ್ಯ ಮನೆ ತುಂಬ ಮನೆಯಲ್ಲಿ ಮೊದಲು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಎಲ್ಲರೂ ಒಂದು 10 ಜನ 20 ಜನ ಇರೋರು. ಇವತ್ತು ಹಾಸ್ಪಿಟ್ಲ್ ಅನ್ನೋದು ಪ್ರತಿಯೊಬ್ಬರು ಸೇರಿಬಿಟ್ಟಿದ್ದಾರೆ. ಆ ತೊಂದರೆ ಈ ತೊಂದರೆ ನರಳ್ತಾ ಇರ್ತಾರೆ ಎಲ್ಲರೂ. ಆರೋಗ್ಯವೇ ಭಾಗ್ಯವಿರಬೇಕಂದ್ರೆ ಟೈಮ್ ಪ್ರಕಾರ ನಾವು ಊಟ ಮಾಡಬೇಕು, ಟೈಮ್ ಪ್ರಕಾರ ನಿದ್ದೆ ಮಾಡಬೇಕು, ಟೈಮ್ ಪ್ರಕಾರ ಏಳಬೇಕು ಅನ್ನೋದು ನಮ್ಮ ಹಿರಿಯರು ಗಾದೆ ಹೇಳಿದ್ದಾರೆ. ಅದು ನಿಜ. ಆದ್ರೂ ನಮ್ಮ ಆರೋಗ್ಯದಲ್ಲಿ ತುಂಬ ಎಫೆಕ್ಟ್ ಕೊಡ್ತಾ ಇದ್ದಪ್ಪ, ಅವಾಗ ಕೈ ಕೊಡ್ತದಪ್ಪ ಅಂತ ಹೇಳಿದ್ರೆ ಈ 9 ನವಧಾನ್ಯಗಳಂತ ಇರ್ತಾರೆ. ನೀವು ಕೇಳಿರ್ತೀರಿ ಅವಾಗ ನವಗ್ರಹ ನವಧಾನ್ಯ ಅಂತ ಹೇಳ್ತೀವಿ ನಾವು. ನವಧಾನ್ಯವನ್ನು ಅಮಾಸ್ಯೆದನ್ನು ನಿಮ್ಗೆ ಆರೋಗ್ಯದಲ್ಲಿ ಯಾವಾಗ ಏರುಪೇರು ಕೊಡ್ತದೆ, ತುಂಬ ತೊಂದರೆ ಇದೆ ಅಂದರೆ 9 ಕಾಯಿನು, 9 ನವಗ್ರಹ ಅಂದ್ರೆ ಧಾನ್ಯ, ನವಧಾನ್ಯ 9 ಕಾಯಿನು, ಇದು ಎರಡು ಒಂದು ವಸ್ತ್ರ. ನಿಮ್ಮ ಕೈಲಿಂದ ಸಾಧ್ಯವಾದಷ್ಟು ಈ ಅಮಾವಾಸ್ಯೆ ದಿನ ಗುರುಗಳಿಗೆ ಕೊಟ್ಟ ಕೇಶೆ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ನಂದ್ರೆ ನಿಮ್ಮ ಆರೋಗ್ಯದಲ್ಲಿ, ಯಾಕಂದರೆ ಗುರುಗಳ ಆಶೀರ್ವಾದ ಅನ್ನೋದು ಒಂದು ದೈವ ಕೃಪೆ ಅಂತ ಹೇಳ್ತೀವಿ ನಾವು. ಒಂದು ತಾಯಿ ದೇವಸ್ಥಾನ, ಅಮ್ಮನ ದೇವಸ್ಥಾನ ಆಗಿರ್ಬೋದು, ಗುರು ದೇವಸ್ಥಾನ ಆಗಿರ್ಬೋದು, ಯಾರಾದರೂ ಪೂಜೆ ಮಾಡಿದರೆ ಅಲ್ಲಿ ಕೊಟ್ಟು ನಮಸ್ಕಾರ ಮಾಡಿ ಬಂದರೆ ಆರೋಗ್ಯದಲ್ಲಿ ಏರುಪೇರು ಪರಿಹಾರ ಆಗುತ್ತೆ. ನಿಮ್ಮ ಶರೀರ ಬಾಧೆ ನಿವಾರಣೆ ಆಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಏನು ನರಳಾಟ ಇದೆ ಅಂದರೆ, ಏನು ಸಮಸ್ಯೆ ಇದೆ ಅಂತ ಅದು ಕರೆಕ್ಟ್ ತಿಳ್ಕೊಂಡು ಪ್ಲಾನ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮಾರ್ಗದರ್ಶನ.